ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನಿಂದ CET ನೋಂದಣಿಯನ್ನು ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ KE ಅವರು ಹೇಳಿರುವಂಥದ್ದು. ಇನ್ನೂ ಕೂಡ KE ವೆಬ್ಸೈಟಿನಲ್ಲಿ ಅಫಿಷಿಯಲ್ ಆಗಿ ಬಂದಿಲ್ಲ. ಬಟ್ ಎಲ್ಲ ಪೇಪರ್ಗಳಲ್ಲಿ ಕೊಟ್ಟಿರೋದೇನಂತಂದರೆ ಅಂದರೆ ಪ್ರೆಸ್ ನೋಟನ್ನು ರಿಲೀಸ್ ಮಾಡಿರೋ ಪ್ರಕಾರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏಪ್ರಿಲ್ 5ನೇ ತಾರೀಕು ಕೊನೆಯ ದಿನವನ್ನು ಕೊಟ್ಟಿದ್ದಾರೆ. ಶುಲ್ಕವನ್ನು ಪಾವತಿಸೋದಕ್ಕೆ ಏಪ್ರಿಲ್ 7ನೇ ತಾರೀಕು ಕೊನೆಯ ದಿನವನ್ನು ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ 1 ತಿಂಗಳ ಟೈಮನ್ನು ನಿಮಗೆ ಕೊಟ್ಟಿದ್ದಾರೆ. ಸೊ ಈ ಸೆಕೆಂಡ್ PUC ಎಕ್ಸಾಮಿನೇಷನ್ನ ನಡುವೆನೇ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾಗ್ತದೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಮಾಡಿಕೊಂಡು ಸೊ ಇನ್ ಬಿಟ್ವೀನ್ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರುವಂಥ ಸಬ್ಜೆಕ್ಟ್ಗಳ ಮಧ್ಯೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೂಡ ನೀವು ಹಾಕಿಬಿಡಿ. ಸೊ ಇದಕ್ಕೆ ನೀವು ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಟ್ಕೊಳ್ಬೇಕಾಗ್ತದೆ. ಅಂದರೆ RD ಸಂಖ್ಯೆಯನ್ನು ಮಾತ್ರ ನಿಮಗೆ ಅಲ್ಲಿ ನಮೂದಿಸೋದಕ್ಕೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಸೊ RD ಸಂಖ್ಯೆಯನ್ನು ಹಾಕಿದ ಮೇಲೆ ವೆಬ್ಸೈಟಿನ ಮೂಲಕ ಅವರೇ ಅದನ್ನು ಚೆಕ್ ಮಾಡ್ಕೊಳ್ತಾರೆ. ಸೊ ಒಂದು ವೇಳೆ ಈಗ ನಿಮ್ಮ ಹತ್ತಿರ ಯಾವುದೇ ರೀತಿ 371J ಇರ್ಬೋದು ಅಥವಾ ಜಾತಿ ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ ಇಲ್ಲ ಅಂತ ಇದ್ದರೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗ ನೀವು ಅಪ್ಲಿಕೇಶನ್ ಫಾರ್ಮನ್ನು ಹಾಕುವ ಹಾಗೆ ಹಾಕಬಹುದು. ಅದಾದ ಮೇಲೆ ಜೂನಿನಲ್ಲಿ ಇಲ್ಲಿ ಕಾಣಬಹುದು, ಜೂನಿನಲ್ಲಿ ಪ್ರಾಧಿಕಾರ ನೀಡುವ ವೇಳಾಪಟ್ಟಿಯಂತೆ ಖುದ್ದಾಗಿ ಪರಿಶೀಲನೆಗೆ ಹಾಜರಾಗಲು ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಜೂನಿನಲ್ಲಿ ಮತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಅಫಿಷಿಯಲ್ ಆಗಿ ಅವರೇ ಅಲ್ಲಿ ಆಫ್ಲೈನ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದರ ಬಗ್ಗೆ ಎಲ್ಲ ನಾವು ಯಾವುದಕ್ಕೂ ನಮಗೆ ಇನ್ಫಾರ್ಮೇಷನ್ ಬ್ರೋಷರ್ ಬರಬೇಕು. ಸೊ ಅವರ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಬರಬೇಕು, ಅದಕ್ಕೆ ವೆಯ್ಟ್ ಮಾಡೋಣಂತೆ. ಬಟ್ ಗೊತ್ತಿರಲಿ, ನಿಮಗೆ SSLC ಮಂಡಳಿ ಏನು ನೋಂದಣಿ ಸಂಖ್ಯೆ ಇದೆ ಅದನ್ನು ನೀವು ಅಲ್ಲಿ ಹಾಕಿಬಿಟ್ರೆ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು SSLC ಸ್ಯಾಟ್ಸ್ ಮೂಲಕ ಅವರು ತೊಗೊಂಡ್ಬಿಡ್ತಾರೆ ಅನ್ನೋದು ಗೊತ್ತಿರಲಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೇ 20ರಿಂದ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಮೇ 20 ಮತ್ತು 21 PCMB ಎಕ್ಸಾಮಿನೇಷನ್ ನಡೀತದೆ. ಮೇ 22ಕ್ಕೆ ಕನ್ನಡ ಟೆಸ್ಟನ್ನು ಕೂಡ ಅವರು ಮಾಡ್ತಾರೆ. ಸೊ ಮೇ 20ರ ಬೆಳಗ್ಗೆ 10:30ರಿಂದ 11:50ರವರೆಗೆ ಜೀವಶಾಸ್ತ್ರ ಅಂದರೆ ಬಯಾಲಜಿ. ಅದೇ ದಿನ ಮಧ್ಯಾಹ್ನ 2:30ರಿಂದ 3:50ರವರೆಗೆ ಮ್ಯಾಥ್ಸ್. ಮೇ 21 ಸೊ 10:30 to 11:50 ಫಿಸಿಕ್ಸ್, 2:30 to 5:30 ಕೆಮಿಸ್ಟ್ರಿ ಎಕ್ಸಾಮಿನೇಷನ್. ತಲಾ 60 ಮಾರ್ಕ್ಸ್ ನಡೀತದೆ. ಇದಕ್ಕೆ ಸಿಲೆಬಸ್ಸನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಏನೇನು ಫಸ್ಟ್ PUC ಮತ್ತು ಸೆಕೆಂಡ್ PUC ಸಿಲೆಬಸ್ ನಿಮ್ಮದು ಇದೆ ಅದನ್ನು ಕಂಪ್ಲೀಟಾಗಿ ಓದಬೇಕಾಗ್ತದೆ ಅಂತಂದು ಕೂಡ ಹೇಳಿದ್ದಾರೆ. ಸೊ ಇದು ಇವತ್ತಿನ ಪೇಪರ್ನಲ್ಲಿ ಬಂದಿರುವಂಥದ್ದು. ಸೊ ಇಲ್ಲಿ ಇವತ್ತಿನಿಂದ CET ನೋಂದಣಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ. ಈ ವರ್ಷದಿಂದ ಹೊಸದಾಗಿ ಒಂದು ಪರಿಚಯ ಮಾಡಿದಿರೋದಂತಂದರೆ ಆನ್ಲೈನ್ ಟ್ರ್ಯಾಕಿಂಗ್ ವ್ಯವಸ್ಥೆ. ಸೊ ಆನ್ಲೈನ್ ಟ್ರ್ಯಾಕಿಂಗ್ ವ್ಯವಸ್ಥೆ ಅಂತಂದರೆ ಸೊ ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮ್ಮ ಅರ್ಜಿಯ ಸ್ಥಿತಿಗತಿ ಏನಾಗಿದೆ ಅಂದರೆ ಸೊ ಆನ್ಲೈನ್ ಟ್ರ್ಯಾಕಿಂಗ್ ಮಾಡ್ಕೊಳ್ತಾ ಇರ್ಬೋದು. ಆನ್ಲೈನ್ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಕರೆಕ್ಟಾಗಿ ಸಬ್ಮಿಟ್ ಆಗಿದೆಯೋ ಇಲ್ಲೋ, ಇನ್ಕಂಪ್ಲೀಟ್ ಇದೆಯಾ, ಏನಾಗಿದೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಇದನ್ನು ಫಸ್ಟ್ ಟೈಮ್ KE ಅವರು ಜಾರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಲೆಟ್ ಅಸ್ ವೇಟ್ ಫಾರ್ ದ ಅಫಿಷಿಯಲ್ ನೋಟಿಫಿಕೇಶನ್. ಅಫಿಷಿಯಲ್ ಆಗಿ KE ವೆಬ್ಸೈಟಲ್ಲಿ ಬಂದ ತಕ್ಷಣ ನಿಮಗೆ ಮತ್ತೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.